ನಗರದಲ್ಲಿ ಈ ದಿವಸ ವಾರ್ಡ್ ನಂಬರ್ 17 MLA ಅವರು ಮತ್ತು ನಜೀರ್ ಅಹಮದ್ ಸಾಹೇಬರು MLA ಅವರ ಫಂಡಿಂದ ಮತ್ತು ಅನಿಲಣ್ಣ ಅವರು MLA ಫಂಡಿಂದ ಪ್ರತಿ ವಾರ್ಡಿಗೆ 30 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಆ ಅನುದಾನವನ್ನು ನಾವು ವಾರ್ಡ್ ನಂಬರ್ 17 ಕಾರ್ಯತರಿಸಿ ರೋಡ್ಗಳು ಹಾಕ್ಸ್ತಾ ಇದ್ದೀವಿ. ಮತ್ತು ಈ UGD ಕಾರ್ಯಕ್ರಮವನ್ನು UGD ಇಲ್ಲಿನ ಜನಗಳಿಗೆ ತುಂಬ ಸಮಸ್ಯೆ ಇತ್ತು. UGD ಇದರಿಂದ MLA ಅವರು ರೋಡ್ ಹಾಕ್ಸ್ತಾ ಇದ್ದಾರೆ. ನಮ್ಮ ಸ್ವಂತ ದುಡ್ಡಿನಿಂದ ನಾವು UGDಯ ಪೈಪ್ಲೈನ್ಗಳೆಲ್ಲ ಹಳೇದಾಗಿತ್ತು, ಅದೆಲ್ಲ ಹೊಟ್ಟೋಗಿತ್ತು. ಹೊಸದಾಗಿ ಹಾಕಿ ನಾವೆಲ್ಲ ರಿಪೇರಿ ಮಾಡಿಸಿ ಹೊಸದಾಗಿ ಹಾಕಿ ಇದು ಮಾಡಿದ್ದೀವಿ. ನಾವು ನಮ್ಮ ಕಡೆಯಿಂದ MLA ಅವರಿಗೆ ಮತ್ತು ನಜೀರ್ ಅಹಮದ್ ಸಾಹೇಬರಿಗೆ, ಅನಿಲಣ್ಣ ಅವರಿಗೆ कृतज्ञता सल्लती। आज का दिन वार्ड नंबर 17 में MLA साहब और नसीर अहमद साहब, बाद में MLA अनिल कुमार साहब, MLA साहब की फंड्स है। वार्ड में हर वार्ड में 30-30 लाख रुपए फंड्स देखो हैं। वो फंड्स के हिसाब से रोड का काम कांग्रेस गवर्नमेंट के इससे चल रहा है। वो रोड डालने का था, रोड का काम चलता था। उसके बाद से यहाँ के लोकल आदमियाँ आवाम वो UGD पूरा ये हो जाको UGD के पाइपा पूरे चले गए थे। आदमियों को बहुत तकलीफ होती थी। रोड पड़ गया बाद काम करना नहीं होता आपको बोल को हमें लोग हमें हमारे दोस्त आप सभी मिलको, बाद में मोहल्ले वाले भी बोले, ये घरा ही ना उन्होंने भी बोले, दोस्त आप सभी मिलको वो काम करा देंगे आपको बोल को UGD का पाइपलाइन मंगा को पूरे दोस्त आप सभी मिलको हमें लोग JCP बुला को रेडी करा को पाइपलाइन डाल को दे रही। ये मोहल्ले वाले के वास्ते होता अच्छा और कुछ भी नहीं। ये बारे में 30 लाख जो फंड दिया नसीर अहमद साहब, MLA कोतूर मंजू साहब, बाद में और अनिल के तरफ से उनको सभी हमारे तरफ MLA और ಅನುದಾನದಲ್ಲಿ ಪ್ರತಿ ವಾರ್ಡಿಗೆ 30 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಆ ಅನುದಾನದಲ್ಲಿ ಕೆಲಸ ನಡೀತಾ ಇದೆ. ಮತ್ತೆ ಇಲ್ಲಿನ ಜನಗಳಿಗೆ ತುಂಬ ಸಮಸ್ಯೆ ಆಗಿತ್ತು. UGD ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟು ಆ ಪೈಪ್ಲೈನ್ ಎಲ್ಲ ಒಡೆದೋಗಿತ್ತು. ಅದರಿಂದ ಅಲ್ಲಿನ ಜನರು ನನಗೆ ಹೇಳಿದ ಮೇಲೆ ನಾನು ಅದಕ್ಕೋಸ್ಕರ ಅವ್ರ ದೊಡ್ಡವ್ರ ಮರ್ಯಾದೆ ಕೊಟ್ಟು ಅವ್ರಿಗೋಸ್ಕರ UGD ಹೊಸದಾಗಿ ಹೊಸ ಪೈಪ್ಲೈನ್ಸ್ ಎಲ್ಲ ಹಾಕ್ಸಿ ಹೊಸದಾಗಿ ಇದು ಮಾಡ್ತಾ ಇದ್ದೆ. ಯಾಕಂದರೆ ರೋಡ್ ಹಾಕಿದ್ಮೇಲೆ ತಿರ್ಗಿ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ UGD ಹಾಕ್ಸ್ಬಿಟ್ಟು ಆಮೇಲೆ ರೋಡ್ ಹಾಕ್ಸ್ತಾ ಇದ್ದೀನಿ. ಸರ್, ನಗರಸಭೆ ಸದಸ್ಯರು ಫಸ್ಟ್ ಇದ್ರಲ್ಲ, ಅವ್ರಿಗೆ ಈ ಸಾರ್ವಜನಿಕರು ಹೇಳಿದ್ದಕ್ಕೆ ಅವ್ರು ಹಾಕಿಲ್ಲ, ನಿಮ್ಮಿಂದ ನೀವು ಹಾಕಿ ಇದು ಮಾಡಿಸಿದ್ದೀರಾ? ಬಗ್ಗೆ ನಾವು ಹೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಅವರು ಒಂದು 7 ವರ್ಷ ಕೆಲಸ ಮಾಡಿದ್ರು ಕೌನ್ಸಿಲರ್ ಆಗಿ. ಅವ್ರು ಮಾಡಬೇಕಾಗಿತ್ತು, ಮಾಡಿದ್ದಾರೆ.